ಸಿರಿಕನ್ನಡ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇಂದು ವಿಜಯದಶಮಿ ಹಬ್ಬ. ವಿಜಯದಶಮಿ ಹಬ್ಬದ ಹಿನ್ನೆಲೆ, ವಿಶೇಷತೆ ಹಾಗೆ ಪೂಜಾ ವಿಧಿ ವಿಧಾನಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ. ವಿಜಯದಶಮಿ ಆಶ್ವೇಜ ಮಾಸದ ವಿಶೇಷವಾಗಿರ್ತಕ್ಕಂಥ ದಶಮಿ. ಈ ದಶಮಿನ ವಿಜಯದಶಮಿ ಅಂತ ಹೇಳಿ ಕರೀತಾರೆ. ಎಲ್ಲರಿಗೂ ಕೂಡ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಪ್ತ ಮಾತೃಕೆ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ದಿನೇಶ್ ಗುರೂಜಿ ಅವರ ಶಿಷ್ಯರು ಆದಂತಹ ದತ್ತಾತ್ರೇಯ ಹೆಗ್ಡೆ ಅವರು. ಅರ್ಚಕರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ವಿಚಾರಗಳನ್ನ ನೋಡಿ. ಇವತ್ತು ದಿನಾಂಕ 24/10/2023 ಅಕ್ಟೋಬರ್. ಆದರೆ ಇದು ಇಂಗ್ಲಿಷ್ ಪ್ರಕಾರ 24 ಅಂತಕ್ಕಂಥದ್ದು. ಆದರೆ ನಾವು ನಮ್ಮ ಸನಾತನ ಧರ್ಮದ ಪ್ರಕಾರ ಹೋದ್ರೆ ಇವತ್ತು ತಿಂಗಳು ಆಶ್ವೇಜ ಮಾಸದ ತಿಂಗಳು, ಅಮಾವಾಸ್ಯ ಅಂತ್ಯದಿಂದ ಅಮಾವಾಸ್ಯ. ಹಾಗೆ ವಾರ ಬಂದ್ಬಿಟ್ಟು ಇವತ್ತು ಮಂಗಳವಾರ. ಹಾಗೆ ಪಕ್ಷ ಶುಕ್ಲ ಪಕ್ಷದಲ್ಲಿದ್ದೀವಿ, ವೃದ್ಧಿಯ ಒಂದು ಪಕ್ಷ. ತಿಥಿ ಬಂದ್ಬಿಟ್ಟು ಇವತ್ತು ದಶಮಿ. ಆಲ್ರೆಡಿ ನಾವು ಹೇಳ್ತಾ ಇದೀವಿ ವಿಜಯದಶಮಿ ಅಂತ ಹೇಳ್ತಾ ಇದೀವಿ. ಅಲ್ಲಿ ದಶಮಿ ತಿಥಿ ಬಂದಿರತಕ್ಕಂಥದ್ದು. 2 ಕರ್ಣಗಳು ಬರುತ್ತೆ. ಒಂದು ಗರಜ ಕರ್ಣ, ಇನ್ನೊಂದು ವಾಣಿಜ್ಯ ಕರ್ಣ ಅಂತ 2 ಕರ್ಣಗಳು ಬರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಧನಿಷ್ಠ ನಕ್ಷತ್ರ. ಹಾಗೆ ಯೋಗ ಗಂಡ ಯೋಗ ಅಂತ ಕರಿತೀವಿ. 27 ಯೋಗದಲ್ಲಿ ಅನೇಕ ಯೋಗಗಳಿದೆ. ಅದಕ್ಕೆ ಗಂಡಾಂತರ ಬರ್ತಕ್ಕಂಥ ಒಂದು ಯೋಗ ಗಂಡ ಯೋಗ ಅಂತ ಹೇಳಿ ಮುಹೂರ್ತ ಭಾಗದಲ್ಲಿ ನಾವು ಉಪಯೋಗಿಸ್ತೀವಿ. ಗುರುಗಳೇ, ಇಂದು ವಿಜಯದಶಮಿ ಹಬ್ಬದ ಹಿನ್ನೆಲೆ ಹಾಗೂ ಪೂಜಾ ಕ್ರಮವನ್ನ ತಿಳಿಸ್ಕೊಡಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಎಲ್ಲರೂ ಕೂಡ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಾ. ಅನೇಕ ತಿಥಿಗಳು ಬರ್ತಕ್ಕಂಥದ್ದು. ತಿಥಿಗಳನ್ನ 5 ಭಾಗ ಮಾಡಿದ್ದಾರೆ. ನಂದ, ಭದ್ರ, ರಿಕ್ತ, ಪೂರ್ಣ ತಿಥಿಗಳು ಅಂತ ಕರೀತಾರೆ. ಅದರಲ್ಲಿ ವಿಶೇಷವಾಗಿ ದಶಮಿ ಬಂದ್ಬಿಟ್ಟು ಪೂರ್ಣ ತಿಥಿ, ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ತಿಥಿ. ದೇರ್ ಇಸ್ ನೋ ಸ್ವಲ್ಪ ನಂದದಲ್ಲಿಲ್ಲ, ಇಲ್ಲ ಅಥವಾ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ತಿಥಿ ಅಂತ ಹೇಳ್ತೀವಿ 5 ಭಾಗ ಮಾಡಿದಾಗ. ಈ ಪಂಚಮ ತಿಥಿ ಅಂತ ನಾವು ಕರಿತೀವಿ. ಅದರಲ್ಲಿ ಪೂರ್ಣ ತಿಥಿ ಆಗಿರ್ತಕ್ಕಂಥದ್ದು ಇದು ಒಂದು ದಶಮಿ ತಿಥಿ. ಈ ದಶಮಿ ತಿಥಿ ಅನೇಕ ಕಾರ್ಯಗಳಿಗೆ ನಾವು ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಅರ್ಚಕರು ಯಾವ್ದಾದ್ರು ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಡಿ ಎಂದಾಗ ಸಾಮಾನ್ಯವಾಗಿ ದಶಮಿ ವಿಶೇಷ, ಜಯದ ಒಂದು ತಿಥಿ ಬರ್ತಕ್ಕಂಥದ್ದು ಅಂತ ಹೇಳಿ ಕೊಡ್ತಕ್ಕಂಥ ಒಂದು ವಿಚಾರ. ಹಾಗೆ ಪೂರ್ಣವಾಗಿರ್ತಕ್ಕಂಥ ಒಂದು ತಿಥಿ ಅಂತ ಹೇಳಿ ಕೊಡ್ತಾರೆ. ಇದೇ ಒಂದು ಬಹಳ ನಮ್ಮ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನ ತಗೊಂಡು ಅದು ತಿಥಿ ಶ್ರೇಷ್ಠ ಅಂತ ಬಂದಿರತಕ್ಕಂಥದ್ದು. ತಿಥಿ ಅಂತ ನಾವೇನು ಹೇಳ್ತೀವಿ, ಒಂದು ದಿವಸ. ಯಾವ ದಿವಸ ಅದು ಚೆನ್ನಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾರ್ದಾರು ಒಬ್ಬರದ್ದು ಜಯಂತಿ ಮಾಡ್ತೀವಿ. ಸೊ ಜಯಂತಿ ಮಾಡ್ಬೇಕಾದ್ರೆ ಇಂತಹ ದಿವಸ ಅವ್ರದ್ದು ಬಂತು, ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ. ಸೊ ಅಕ್ಟೋಬರ್ 2 ಶುಭ ದಿನ ಅಂತ ಹೇಳಿ ನಾವು ತಗೊಳ್ತೀವಿ. ದೇಶದಲ್ಲೂ ಕೂಡ ಅದನ್ನ ಆಚರಣೆ ಮಾಡ್ತೀವಿ, ರಾಜ್ಯದಲ್ಲೂ ಆಚರಣೆ ಮಾಡ್ತೀವಿ. ಹಾಗೆ ಅನೇಕ ವಿಚಾರಗಳಲ್ಲಿ ಜಯಂತಿಯ ರೂಪದಲ್ಲಿ ಆಚರಣೆ ಮಾಡ್ತೀವಿ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಆ ಜಯಂತಿಯ ಬದಲಾಗಿ ತಿಥಿ ಅಂತ ಕರೆದಿದ್ದಾರೆ. ಈ ತಿಥಿ ಅಂತ ಬಂದಾಗ ನೀವು ಅನೇಕ ಹಬ್ಬಗಳನ್ನ ನೋಡ್ಬೋದು. ಈಗ ರಾಮನ ಒಂದು ಹಬ್ಬ ಬರ್ಬೇಕಾದ್ರೆ ರಾಮ ನವಮಿ, ಅಲ್ಲಿ ನವಮಿ ತಿಥಿ ಬಂತು. ಹಾಗೆ ನೀವು ಕೃಷ್ಣನ ಹಬ್ಬಕ್ಕೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ದೇವರುಗಳು ಹುಟ್ಟಿರ್ತಕ್ಕಂಥ ದಿವಸ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾನು ಅವಾಗಲೇ ಮುಂಚೆ ಒಂದು ಗಾಂಧೀಜಿಯ ಉದಾಹರಣೆ ಕೊಟ್ಟೆ. ನಮ್ಮ ಸನಾತನ ಧರ್ಮದಲ್ಲಿ ದೇವರುಗಳು ಬಹಳ ಪ್ರಮುಖ ಅನ್ಬಿಟ್ಟು ಅವ್ರು ಹುಟ್ಟಿರ್ತಕ್ಕಂಥ ದಿವಸನ ಜಯಂತಿಯಾಗಿ ನಾವು ಆಚರಣೆ ಮಾಡ್ತೀವಿ. ಅದನ್ನ ತಿಥಿ ಅಂತ ಕರಿತೀವಿ. ಇಲ್ಲಿ ಕೃಷ್ಣನಿಗೆ ಅಷ್ಟಮಿ, ಅದನ್ನ ನಾವು ಕೃಷ್ಣಾಷ್ಟಮಿ ನೋಡಿ. ಎಲ್ಲ ಆಡು ಭಾಷೆಲೇ ಬಂದ್ಬಿಟ್ಟಿದೆ. ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಬಂದಿರತಕ್ಕಂಥದ್ದು.
ಹಾಗೆ ನಾವು ಇನ್ನೂ ಬೇರೆ ಬೇರೆ ಹಬ್ಬಗಳನ್ನೆಲ್ಲ ನಾವು ತಗೊಳ್ತಾ ಇದ್ರೆ ನರಕ ಚತುರ್ದಶಿ ಅಂತ ಬರುತ್ತೆ. ಮುಂದೆ ಬರ್ತಕ್ಕಂಥದ್ದು ಇನ್ನೇನು ದೀಪಾವಳಿ ಹತ್ರದಲ್ಲಿದೆ, ನರಕ ಚತುರ್ದಶಿ. ಇಲ್ಲಿ ನರಕ ಪ್ಲಸ್ ಚತುರ್ದಶಿ ಬಂದಿರತಕ್ಕಂಥದ್ದು. ಹಾಗೆ ಅನೇಕ ಹಬ್ಬಗಳನ್ನೆಲ್ಲ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್ ಗಣಪತಿ ಹಬ್ಬ ತಗೋಣ. ಗಣಪತಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ, 4th ಡೇ ಚೌತಿ ಬಂತು. ಸೊ ನಾವು ಯಾರ್ದಾರು ಹಬ್ಬಗಳನ್ನ ಅಥವಾ ಅವರ ಜನ್ಮೋತ್ಸವನ್ನ ಅಥವಾ ಅವರು ಸೃಷ್ಟಿಕರ್ತನ ಉದ್ಭವ ಆಗಿರ್ತಕ್ಕಂಥದ್ದು ನಾವು ತಗೊಳ್ಬೇಕಾದ್ರೆ ವಿಶೇಷ ಏನು ಅಂತಂದ್ರೆ ತಿಥಿಯ ಮೇಲೇನೆ ತಗೊಳ್ಳೋದು. ಹಾಗೆ ಅನಂತ ಚತುರ್ದಶಿ ಅಂತ ಕರೀತಾರೆ. ತುಂಬಾ ಜನ ಕೇಳಿರ್ತಾರೆ, ಅನಂತ ಚತುರ್ದಶಿ ಅಂತ ಕೇಳ್ತಾರೆ. ಹಾಗೆ ನಿನ್ನೆ ಬಂದಿರತಕ್ಕಂಥದ್ದು ನವಮಿ, ಅದು ದುರ್ಗೆಯ 9 ಅವತಾರಗಳ ತಿಥಿ ಮೇಲೆ. ಇವತ್ತು ದಶಮಿ, ಆಶ್ವೇಜ ಮಾಸದ ಶುಕ್ಲ ಪಕ್ಷದ ದಶಮಿಗೆ ಒಂದು ಪ್ರಿಫಿಕ್ಸ್ ಮಾಡ್ತಾರೆ. ಆ ಪ್ರಿಫಿಕ್ಸ್ ಮಾಡಿರ್ತಕ್ಕಂಥದ್ದೇ ವಿಜಯ ದಶಮಿ. ನಮ್ಮ ಒಂದು ಸಂಸ್ಕೃತಿಲಿ ಅಥವಾ ನಮ್ಮ ಪದ್ಧತಿಯಲ್ಲಿ ಬಹಳ ಹಿಂದೆ ಪುರಾಣದಲ್ಲಿ ಏನೇನು ನಡೆದಿತ್ತು ಅವತ್ತಿನ ದಿವಸ ಅಂತ ತಗೊಂಡಾಗ 2 ಪ್ರಮುಖ ಘಟನೆಗಳು ಆ ದಿವಸ ನಡೆದಿತ್ತಂತೆ. ಒಂದು ರಾವಣನ ವಧೆ. ಅದಕ್ಕೆ ಬಹಳಷ್ಟು ಜನ ಇವತ್ತು ಉತ್ತರ ಭಾರತದಲ್ಲಿ ನೋಡಿ, ಇವತ್ತು 10 ತಲೆ ರಾವಣನ ಹಾಕಿ ಹುಡುಗರೆಲ್ಲ ಒಂದು ಬೆಂಕಿಯ ಒಂದು ಬಾಣ ಇಟ್ಕೊಂಡು ಅಲ್ಲಿಂದ ಬಿಟ್ಟ ಅಂದ್ರೆ ಅವನ ಎದೆಗೆ ಹೋಗಿ ಅಲ್ಲಿ ಎಂಟೈರ್ ಅವನ ರಾವಣನ ಭಸ್ಮ ಆಗುವಂತ ರಾವಣನ ವಧೆ ಅಂತ ಹೇಳಿ ಮಾಡ್ತಕ್ಕಂಥದ್ದು. ರಾವಣನ ಹಿಂದೆ ಎಷ್ಟೊಂದು ಕಟ್ಟಿ ಬಾಂಬ್ಗಳನ್ನ ಕಟ್ಟಿ ಸಿಡಿಸ್ತಕ್ಕಂಥದ್ದು, ಕೆಟ್ಟದೆಲ್ಲ ಹೋಗ್ಲಿ ಅಂತ ಮಾಡಿರ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸದಲ್ಲಿ ವಿಜಯ ದಶಮಿಯಲ್ಲಿ ರಾಮ ರಾವಣನ್ನ ವಧೆ ಮಾಡಿರ್ತಕ್ಕಂಥ ಒಂದು ಕಥೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಪೂರಕವಾಗಿರ್ತಕ್ಕಂಥದ್ದು. ರಾವಣ ಮಹಾನ್ ಶಿವಭಕ್ತ. ಅವನು 10,000 ವರ್ಷಗಳ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ. ನೋಡಿ, ವರ ಪಡಿಬೇಕಾದ್ರೆ ನಾವು ಮೇಲ್ನೋಟದಲ್ಲಿ ನೋಡ್ತೀವಿ. ಏನಂತ ವರ ಪಡೆದಿದ್ದಾನೆ? ದೇವರಿಂದ ನಂಗೆ ಸಾವು ಬರಬಾರ್ದು, ಯಾವುದೇ ರಾಕ್ಷಸರಿಂದ ಸಾವು ಬರಬಾರ್ದು, ಯಾವುದೇ ದೆವ್ವ ಭೂತ ಪಿಚಾಚಿಗಳಿಂದ ಸಾವು ಬರಬಾರ್ದು ಅಂತ ಹೇಳಿದ್ದಾನೆ. ಆದ್ರೆ ಅಲ್ಲೊಂದೇ ಒಂದು ಬಿಟ್ಬಿಟ್ಟ, ಮಾನವನಿಂದ ಅಂತ ಎಲ್ಲೂ ಕೂಡ ಸೇರಿಸ್ಲಿಲ್ಲ. ಇಲ್ಲಿ ಇದರ ಅರ್ಥ ಭಗವಂತ ಯಾವ ರೂಪದಲ್ಲಾದ್ರೂ ಬಂದು ಸತ್ಕಾರ್ಯಗಳನ್ನ ಮಾಡಬಹುದು ಅಂತ ಹೇಳಿ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಇದಕ್ಕೆ ನಿದರ್ಶನ. ರಾಮ ವಿಷ್ಣುವಿನ ಅವತಾರವೇ. ಸೊ ಅವನು ವರವನ್ನ ಪಡೆದಿರ್ತಾನೆ ಬ್ರಹ್ಮನಿಂದ. ದೇವರು ಬಂದು ನನ್ನ ಯಾರು ಇದು ಮಾಡಂಗಿಲ್ಲ, ದೇವರು ಡೈರೆಕ್ಟ್ ಆಗಿ ನಾನೇನು ಮಾಡಂಗಿಲ್ಲ ಅಂತ. ಆದ್ರೆ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರ್ತಾನೆ, ಮಾನವನಿಂದ ಅಂತ ಒಂದು ಬಿಟ್ಬಿಟ್ಟಿರ್ತಾನೆ. ಅದಕ್ಕೆ ಆ ಅವತಾರ ಬಂದಿರತಕ್ಕಂಥದ್ದು ರಾಮನ ಅವತಾರ. ಸೊ ರಾಮನ ಅವತಾರದಲ್ಲಿ ನಾವೇನೇನು ತಿಳ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಮೊದಲು ಬಂದಿರತಕ್ಕಂಥ ನಾವು ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಿ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸೃಷ್ಟಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ರಾಮನ ಅವತಾರಗಿನ ಮುಂಚೆ ಬಂದಿರತಕ್ಕಂಥದ್ದು ಹೋಮೋಸೆಪಿಯನ್ಸ್. ಅದು ಕೇವ್ ಮ್ಯಾನ್ ಅಂತ ಕರೀತಾರೆ. ಅವಾಗೆಲ್ಲ ಕೂಡ ಎಲ್ಲ ಮನುಷ್ಯರೆಲ್ಲ ಕಾಡಲ್ಲಿ ವಾಸ ಮಾಡ್ತಾ ಇದ್ರು, ಗುಹೆದಲ್ಲಿ ವಾಸ ಮಾಡ್ತಾ ಇದ್ರು. ಸ್ವಲ್ಪ ನಾಗರಿಕತೆ ಬಂದಾದ್ಮೇಲೆ ಅವಾಗ ಸಂಸಾರ, ತಂದೆ ತಾಯಿ, ಹೆಂಡತಿ, ಮಕ್ಕಳು. ಅದಕ್ಕೆ ಮೊದಲು ಅವತಾರದಲ್ಲಿ ಸಂಸಾರ ಶುರು ಮಾಡಿರತಕ್ಕಂಥ ಅವತಾರವೇ ರಾಮನ ಅವತಾರ. ಅಂದ್ರೆ ಸಾಂಕೇತಿಕವಾಗಿ ನಾವು ತಗೊಂಡ್ರೆ ರಾಮ ಇದ್ನೋ ಇಲ್ವೋ ಅದಕ್ಕೆ ನಾವು ಚರ್ಚೆಗೆ ಹೋಗೋದೇ ಬೇಡ. ಆದ್ರೆ ಆ ಅವತಾರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಾಂಸಾರಿಕ ಹಿನ್ನೆಲೆ ಅಂದ್ರೆ ಒಂದು ದೇಶ ಇತ್ತು, ಒಬ್ಬ ರಾಜ ಇದ್ದ, ರಾಜನಿಗೆ ಮಕ್ಕಳಿದ್ರು, ಆ ಮಕ್ಕಳಿಗೆ ಮದುವೆ, ಅವರ ಮದುವೆ ನಂತರ ಅವರಿಗೆ ಮಕ್ಕಳು, ಹಾಗೆ ದೇಶವನ್ನು ಕಾಪಾಡತಕ್ಕಂಥದ್ದು, ಹಾಗೆ ದೇಶದ ಜನಗಳನ್ನ ಕಾಪಾಡತಕ್ಕಂಥ ಒಂದು ಕಥೆಯ ರೂಪದಲ್ಲಿ ರಾಮಾಯಣವನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ರಾಮನ ಅವತಾರ ಏನಾಗುತ್ತೆ, ಅವತಾರ ಎತ್ತಿ ಅವನೊಬ್ಬ ಕ್ಷತ್ರಿಯ. ಇಲ್ಲಿ ನೋಡಿ, ನಾವು ದೇವರುಗಳಲ್ಲಿ ತುಂಬಾ ಜನ ಹೇಳ್ತಾರೆ ಹಾಗೆ ಹೀಗೆ, ಬ್ರಾಹ್ಮಣರು ಹಾಗೆ ಹೀಗೆ ಅಂತ. ಬ್ರಾಹ್ಮಣರ ದೇವ್ರು ಯಾವುದು ಮಾಡಿಲ್ರಿ. ನೋಡಿ ಬೇಕಾದ್ರೆ ಯಾವ್ದಾರು ಬ್ರಾಹ್ಮಣರ ದೇವ್ರು ಯಾವ್ದಾರು ಇದೆಯಾ? ಯೋಚನೆ ಮಾಡಿ. ಎನಿ ಬ್ರಾಹ್ಮಿನ್ ಗಾಡ್ ಇಸ್ ದೇರ್? ನೋ, ಐ ಡೋಂಟ್ ಥಿಂಕ್ ಸೊ. ಬ್ರಾಹ್ಮಣರಾಗಿ ಇದು ಬ್ರಾಹ್ಮಣ ದೇವರು ಅಂತ ಎಲ್ಲೂ ಇಲ್ಲ. ಆದ್ರೆ ಒಬ್ಬ ಕ್ಷತ್ರಿಯನ ದೇವರಾಗಿ ನಾವು ಪೂಜಿಸ್ತಾ ಇದ್ವಿ. ಆ ಕ್ಷತ್ರಿಯನಾಗಿ ಹುಟ್ಟಿರ್ತಕ್ಕಂಥ ಶ್ರೀರಾಮಚಂದ್ರನ ನಾವು ದೇವರಾಗಿ ಪೂಜಿಸ್ತೀವಿ. ಅದೇ ತರ ಕೃಷ್ಣನ್ನೂ ಕೂಡ ಕುಲವನ್ನ ತಗೊಳ್ಳೋದಿಲ್ಲ, ದೈವತ್ವವನ್ನ ತಗೊಂಡು ನಾವು ಪೂಜಿಸ್ತಕ್ಕಂಥ
ಒಂದು ಆಚಾರ ವಿಚಾರ ನಮ್ಮ ಸಂಸ್ಕೃತಿಲಿ ಬಂದಿರತಕ್ಕಂಥದ್ದು. ಈ ರಾಮನ ಒಂದು ಅವತಾರ ಎತ್ತಾದ ನಂತರ ಇನ್ನೆಲ್ಲ ಕಥೆಗಳು ಗೊತ್ತು. ಎಲ್ಲ ವಾನರ ಸೈನ್ಯ ಬರುತ್ತೆ. ಅದಾದ ನಂತರ ರಾವಣನ ಹತ್ರ ಹೋಗ್ತಾರೆ, ರಾವಣನ ಜೊತೆ ಫೈಟ್ ಮಾಡ್ತಾರೆ. ಹಾಗೆ ಇದರಲ್ಲಿ ರಾಮಾಯಣದಲ್ಲಿ ನಾವು ಏನಕ್ಕೆ ವಿಜಯದಶಮಿ ದಿವಸ ರಾಮಾಯಣದ ಬಗ್ಗೆ ನಾವು ಬಹಳ ವಿಶೇಷವಾಗಿ ನೋಡ್ಬೇಕು ಅಂತಂದ್ರೆ, ಭಕ್ತಿ ಯಾರಲ್ಲಿದೆಯೋ ಅವ್ರನ್ನೆಲ್ಲ ನಾವು ದೇವ್ರು ಮಾಡಿದೀವ್ರಿ. ಭಕ್ತಿ ಯಾರಲ್ಲಿದೆಯೋ ಅವ್ರನ್ನೆಲ್ಲ ದೇವರಾಗಿ ಪೂಜೆ ಮಾಡ್ತೀವಿ. ಇಲ್ಲಿ ಯಾರಾದ್ರೂ ಕೋತಿನ ಪೂಜೆ ಮಾಡ್ತೀಯ ಅಂತ ವ್ಯಂಗ್ಯ ಮಾಡ್ತಾರೆ. ಎಲ್ಲಿ ಭಕ್ತನೋ ಅಲ್ಲಿ ರಾಮನು ಅನ್ನೋ ಒಂದು ಹಾಡು ನಾವು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಹಳ ಸೊಗಸಾಗಿ ಹೇಳಿದ್ದಾರೆ. ಎಲ್ಲಿ ಭಕ್ತನೋ ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಭಕ್ತನು, ಅದನ್ನು ವೈಸ್ ವರ್ಷ. ಆದ್ರೆ ಭಕ್ತ ಬಹಳ ಇಂಪಾರ್ಟೆಂಟು. ಭಕ್ತ ಎಲ್ಲಿರ್ತಾನೋ ರಾಮ ಅಲ್ಲಿ ಬರ್ತಾನೆ ಅಂತ. ಇಲ್ಲಿ ಮಂಕಿ ಗಾಡ್ ಅಂತ ಕರಿತೀವಿ ನಾವು, ಒಂದು ಕಪಿ ಅಂತ ಕರಿತೀವಿ. ಆ ಕಪಿಯಲ್ಲೂ ಕೂಡ ಒಳ್ಳೆತನ ಇದ್ದು, ದೇವರ ಮೇಲೆ ಪ್ರಕೃತಿ ಬಗ್ಗೆ ಒಂದು ಒಲವಿದ್ದು, ಭಕ್ತಿ ಇದ್ದಲ್ಲಿ ಅವನನ್ನು ನಾವು ದೇವರಾಗಿ ಪೂಜೆ ಮಾಡ್ತೀವಿ. ಅದು ನಮ್ಮ ಸಂಸ್ಕೃತಿ. ಹಾಗೆ ಶಬರಿನೂ ಕೂಡ ನಾವು ಆರಾಧನೆ ಮಾಡ್ತೀವಿ. ಯಾಕೆಂದ್ರೆ ದೇವರಿಗೆ ಅರ್ಪಣೆ ಮಾಡ್ಬೇಕಾದ್ರೆ ತನ್ನ ಎಂಜಲ್ನ ಚೆಕ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ನೆಲ್ಲಿಕಾಯಿ ಚೆನ್ನಾಗಿದೆಯೋ ಇಲ್ವೋ, ಚೆನ್ನಾಗಿರ್ತಕ್ಕಂಥದ್ದು ಕೊಡಬೇಕು ಅಂತ ಹೇಳಿ ರಾಮನಿಗೆ ಒಂದೊಂದು ಚೆಕ್ ಮಾಡಿ ಚೆನ್ನಾಗಿರೋದು ಮಾತ್ರ ಭಗವಂತನಿಗೆ ಹೋಗ್ಲಿ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಆ ಕಾರ್ಯದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲಿರ್ತಕ್ಕಂಥ ಆ ಒಂದು ಭಕ್ತಿ ಪ್ರಮುಖವಾಗಿ ಆಯ್ತು. ಅವರನ್ನು ನಾವು ಆರಾಧನೆ ಮಾಡ್ತೀವಿ. ಹಾಗೆ ನಾವು ರಾಮನ್ನು ಬಿಟ್ಟಿಲ್ಲ. ಹಾಗೆ ರಾಮನಿಗೆ ಅವರ ಬ್ರದರು ಕೂಡ ಶಿವನ ಭಕ್ತ. ಇವರಿಬ್ಬರಲ್ಲಿ ಒಬ್ಬರಿಗೆ ದೈವತ್ವ ಇತ್ತು, ಇನ್ನೊಬ್ಬರಿಗೆ ರಾಕ್ಷಸ ಗುಣ ಇತ್ತು. ರಾವಣನ್ನು ಕೂಡ ನಾವು ಪೂಜಿಸಿರ್ತೀವಿ. ಯಾಕೆಂದ್ರೆ ಅವನ ಭಕ್ತಿಗೆ ನಾವು ಮೆಚ್ಕೋತೀವಿ. ಶಿವನ ಆರಾಧಕ ಎಲ್ಲವೂ ಮೆಚ್ಕೋತೀವಿ. ಅವನಲ್ಲಿರ್ತಕ್ಕಂಥ ಸ್ವಲ್ಪ ರಾಕ್ಷಸನ ಅಂಶವನ್ನ ತೆಗೆದಾಕ್ತಕ್ಕಂಥದ್ದೇ ಈ ರಾಮಾಯಣದ ಮೂಲ ಉದ್ದೇಶ. ಸೊ ರಾಮ ಹೋಗ್ತಾನೆ, ಅಲ್ಲಿ ವಾನರ ಸೈನ್ಯ ಜೊತೆ ಹೋಗಿ ಅಲ್ಲಿ ರಾವಣನ ವಧೆ ಮಾಡಿ ಆ ಗೆದ್ದಿರ್ತಕ್ಕಂಥ ದಿವಸವೇ ವಿಜಯದಶಮಿ. ಇನ್ನೊಂದು ಕತೆ ಇದೆ, ನಂತರ ಹೇಳ್ತೀನಿ. ಗುರುಗಳೇ, ವಿಜಯದಶಮಿ ಹಬ್ಬದ ಹಿನ್ನೆಲೆಯನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರೇ, ವಿಜಯದಶಮಿ ಹಬ್ಬ ಅಂದ್ರೆ ತುಂಬಾನೇ ವಿಶೇಷವಾದ ದಿನ. ಈ ದಿನಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಹಾಗಾದ್ರೆ ವಿಜಯದಶಮಿಯ ದಿನ ಯಾವ ಕೆಲಸವನ್ನ ಮಾಡ್ಬೇಕು, ಯಾವ ಕೆಲಸವನ್ನ ಮಾಡಬಾರ್ದು ಅನ್ನೋದನ್ನ ಗುರುಗಳು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿಜಯದಶಮಿ ಹಬ್ಬದ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರ. ಗುರುಗಳೇ, ಆಗ್ಲೇ ವಿಜಯದಶಮಿ ಹಬ್ಬದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇವಾಗ ವಿಜಯದಶಮಿಯ ದಿನ ಯಾವ ಕೆಲಸವನ್ನ ಮಾಡ್ಬೇಕು, ಯಾವ ಕೆಲಸವನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಖಂಡಿತ. ಇನ್ನೊಂದು ಕತೆ ಇರ್ತಕ್ಕಂಥದ್ದು. ಆ ಕತೆ ಹೋಗಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಯಾವುದೇ ಒಂದು ಮುಹೂರ್ತವನ್ನ ಸೆಟ್ ಮಾಡ್ತಕ್ಕಂಥ ವಿಚಾರವೇ ಇಲ್ಲ. ಒಳ್ಳೆ ಮುಹೂರ್ತ ಅಂತ ಹೇಳ್ತಾರೆ. ಆ ಒಳ್ಳೆ ಮುಹೂರ್ತದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮುಹೂರ್ತ ಅಂದ್ರೆ ವಿಜಯದಶಮಿ. ಸಾಮಾನ್ಯವಾಗಿ ವರ್ಷವಿಡೀ ಅನೇಕ ಜನರು ಹೊಸ ಮಳಿಗೆಗಳನ್ನ ತೆಗಿತಕ್ಕಂಥದ್ದು, ಹೊಸ ಅಂಗಡಿ ಮುಗ್ಗಟ್ಟುಗಳನ್ನ ತೆಗಿತಕ್ಕಂಥದ್ದು, ಹೊಸ ವ್ಯಾಪಾರವನ್ನ ಶುರು ಮಾಡ್ತಕ್ಕಂಥದ್ದು, ಅಥವಾ ಹೊಸ ಯಂತ್ರವನ್ನ ತಂದು ಚಾಲನೆ ಮಾಡ್ತಕ್ಕಂಥದ್ದು, ಅಥವಾ ಯಾವ್ದಾರ ಒಂದು ಕೈಗಾರಿಕಾ ಉತ್ಪನ್ನವನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ವಾಹನವನ್ನ ಖರೀದಿ ಮಾಡಿ ಅದನ್ನ ಚಾಲನೆ ಕೊಡ್ತಕ್ಕಂಥದ್ದು, ಅನೇಕ ವಿಚಾರಗಳು. ಮೊದಲಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಅದು ಹೊಸ ಮಳಿಗೆ ಇರ್ಬೋದು, ಹೊಸ ಬಿಸ್ನೆಸ್ ಇರ್ಬೋದು, ಹೊಸದು ಯಾವುದೇ ಇದ್ರೂ ಕೂಡ ಸಾಮಾನ್ಯವಾಗಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ವಿಜಯದಶಮಿಯನ್ನ ಆರಿಸ್ಕೊಳ್ತಾರೆ. ಸೊ ಯಾವ್ದಾದ್ರು ಇವತ್ತು ಸ್ಟಾರ್ಟ್ ಮಾಡಿದ್ದಲ್ಲಿ ಖಂಡಿತ ಅದರಲ್ಲಿ ಸಕ್ಸಸ್ ಇದೆ, ವಿಜಯ ಇದೆ ಅಂತ ಹೇಳ್ತಾರೆ. ಕರ್ಮನೂ ಬಹಳ ಇಂಪಾರ್ಟೆಂಟು. ಬಹಳ ಹಿಂದಿನ ಕಾಲದಲ್ಲಿ ಲಾಭ ನಷ್ಟ ಹೊಟ್ಟೆ ಪಾಡೋರ್ಗೂ ಇತ್ತು. ಅರ್ಥ ಮಾಡ್ಕೋಬೇಕೆಲ್ಲರೂ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಏನು ಹೇಳಿದ್ರು ಕೂಡ ಅದಕ್ಕೆ ವ್ಯಂಗ್ಯ ಮಾಡ್ತಕ್ಕಂಥ ಜನರು ಬಹಳಷ್ಟು ಇದ್ದೀರಾ. ಈಗ ವಿಜಯದಶಮಿ ದಿವಸ ನಾನು ಸ್ಟಾರ್ಟ್ ಮಾಡಿದೆ ಸರ್, ಸ್ಟಾರ್ಟ್ ಮಾಡಾದ್ಮೇಲೆ ಒಂದು 6 ತಿಂಗಳು ನಡೀತು ಸರ್, ಆಮೇಲೆ ಮುಚ್ಚಾಕ್ಬಿಟ್ವಿ, ಅವೆಲ್ಲ ಸುಳ್ಳು ಸರ್, ಆ ದಶಮಿ ಈ ದಶಮಿ ಎಲ್ಲ ಸುಳ್ಳು. ನೋ, ಒಂದು ಅರ್ಥ ಮಾಡ್ಕೋಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೊಟ್ಟೆಗೆ ಬಟ್ಟೆಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ಕಲಿಯುಗದಲ್ಲಿ ಏನಾಗಿದೆ, ನಾವು ಏನೇ ಕಾರ್ಯಕ್ರಮ ನಾವು ಮಾಡಿದ್ರು ಕೂಡ ಎಕ್ಸ್ಟ್ರಾ ದುಡ್ಡು ಮಾಡಕ್ಕೆ, ಎಕ್ಸ್ಟ್ರಾ ಬಂಗಲೆ, ಎಕ್ಸ್ಟ್ರಾ ಕಾರು,
ಇನ್ನೇನೋ ಎಕ್ಸ್ಟ್ರಾಗಳಿರ್ತಾವಲ್ಲ ಅವೆಲ್ಲ ಎಕ್ಸ್ಟ್ರಾ ಖರೀದಿಗೆ ಮಾಡ್ತಕ್ಕಂಥದ್ದು ಕರ್ಮ ಬಹಳ ಮುಖ್ಯವಾಗುತ್ತೆ. ನಮ್ಮ ಕರ್ಮಗಳು ಚೆನ್ನಾಗಿ ಮಾಡಿದ್ದಲ್ಲಿ ಯಥೇಚ್ಛವಾಗಿ ನಮಗೆ ಈ ಒಂದು ಏನು ಧನಕನಕ ಐಶ್ವರ್ಯಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು. ಕರ್ಮ ಇಲ್ಲ, ಕಮ್ಮಿ ಇದೆ ಅಂತಂದ್ರೆ ನಮಗೆ ಹೊಟ್ಟೆ ಬಟ್ಟೆಗೆ ಮಾತ್ರ ಭಗವಂತ ಕೊಡ್ತಾನೆ. ಈ ವಿಜಯದಶಮಿ ದಿವಸ ಮಾಡಿರೋ ಕಾರಣ ಏನು ಅಂತಂದ್ರೆ ಒಂದು 5-10% ಇರ್ತಕ್ಕಂಥ ಕೆಟ್ಟ ಕರ್ಮಗಳು ಕಮ್ಮಿ ಆಗ್ಲಿನೇ ಅಂತ ಹೊರತು, ವಿಜಯದಶಮಿ ದಿವಸ ನಾವು ಏನ್ ಬಿಸ್ನೆಸ್ ಮಾಡಿದ್ರು ಕೂಡ ನಾವು ಕೋಟ್ಯಾಧೀಶರಾಗ್ಬಿಡ್ತೀವಿ. ವಿಜಯದಶಮಿ ದಿವಸ ನಾವು ಏನ್ ಬಿಸ್ನೆಸ್ ಮಾಡಿದ್ರು ಕೂಡ ನಾವು ಲಕ್ಷಾಧೀಶರಾಗ್ಬಿಡ್ತೀವಿ. ನಾವು ವಿಜಯದಶಮಿ ದಿವಸ ಇಂತಿಂತದ್ ಮಾಡ್ಕೊಂಡ್ರೆ ನಮ್ ಸಾಲ ಎಲ್ಲ ಮನ್ನಾ ಆಗತ್ತೆ. ಆ ರೀತಿ ಹೇಳ್ತಕ್ಕಂಥ ಯಾರಾದ್ರೂ ಜ್ಯೋತಿಷಿಗಳು ಇದ್ರೆ ಖಂಡಿತ ಅದಕ್ಕೆ ನಿಷೇಧವನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಒಳ್ಳೆಯ ದಿವಸ ನಾನು ಪ್ರಾರಂಭ ಮಾಡ್ತಕ್ಕಂಥದ್ದು ಶುಭವಾಗಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನ ಅಥವಾ ನಮ್ಮ ಒಂದು ಕಾರ್ಯಗಳನ್ನ ಪ್ರಾರಂಭ ಮಾಡ್ತೀವಿ. ಆದರೆ ಎಂಡ್ ರಿಸಲ್ಟ್ ಯಾವಾಗ್ಲೂ ಕೂಡ ಕರ್ಮ ಮತ್ತೆ ನಿಮ್ಮ ಉದ್ದೇಶಗಳ ಮೇಲೆ ನಿಂತಿರುತ್ತೆ. ನಿಮ್ಮ ಉದ್ದೇಶಗಳು ನನಗೆ ಒಂದು ತೃಪ್ತಿಯಾಗಿರ್ತಕ್ಕಂಥ ಒಂದು ಸಂಸಾರವನ್ನ ಸಾಕಬೇಕು, ಹಾಗೆ ನನ್ನ ಹೊಟ್ಟೆ ತುಂಬಬೇಕು, ತಿಂಗಳ ಆದ್ರೆ ನನಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಇರತಕ್ಕಂಥ ರೇಷನ್ ತಗೊಂಡ್ಬಂದು ನಮ್ಮ ಮಕ್ಕಳನ್ನ ಸಾಕಿ ಅವ್ರಿಗೂ ಕೂಡ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಂಪಾದನೆ ನಾನು ಮಾಡಕ್ ಹೋದ್ರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ. ನಾನು ಲಕ್ಷಾಧೀಶ್ವರ ಆಗಿ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ, ವಿಜಯದಶಮಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ವಿಜಯದಶಮಿ ನಿಮ್ಮ ಕಾರ್ಯಕ್ಕೆ ವಿಜಯವನ್ನು ಕೊಡಕ್ಕೆ ಅದು ಗೇಟ್ ಪಾಸ್ ಕೊಡುತ್ತೆ. ನಿಮ್ಮ ಕರ್ಮಗಳಿಗೆ ಗೇಟ್ ಪಾಸ್ ಅಲ್ಲ, ನಿಮ್ಮ ಕರ್ಮ ಏನಿರುತ್ತೋ ಅದ್ರ ಪ್ರಕಾರ ಆಗುತ್ತೆ. ಈ ವಿಜಯದಶಮಿ ನಿಮ್ಗೊಂದು 5-10% ಬೋನಸ್ ಅಂತ ಕೊಡ್ತಾರೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಸಾಮಾನ್ಯವಾಗಿ ಈ ವಿಜಯದಶಮಿ ದಿವಸ ಈ ಫ್ಯಾಕ್ಟ್ರಿಗಳಲ್ಲಿ ಬೋನಸ್ ಅಂತ ಅನೌನ್ಸ್ ಮಾಡ್ತಾರೆ. ಆದ್ರೆ ಬೋನಸ್ಸೇ ನಮಗೆ ಈ ಒಂದು ತಿಂಗಳು ಬರ್ತಕ್ಕಂಥ ಸಂಪಾದನೆ ಆಗಲ್ಲ. ಅದು ಆಡ್ ಆನ್ ಅಂತ ಕರಿತೀವಿ, ಒಂದು ಟಿಪ್ಸ್ ತರ ವರ್ಕ್ ಆಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರೇ ಕೂಡ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಿ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಟ್ಟೆ. ಅಲ್ಲಿ ರಾಮಾಯಣ ಒಂದು ಬಂತು ಅಂದ್ರೆ ಇಲ್ಲಿ ಮಹಾಭಾರತದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ. ಈ 13 ವರ್ಷ ಅಜ್ಞಾತವಾಸದಲ್ಲಿದ್ರು. ಅದರಲ್ಲಿ ಇನ್ನೊಂದು ವರ್ಷ ಅವರು ಈ ವೇಷವನ್ನ ಮರೆಸ್ಕೊಂಡು ಇರ್ತಾ ಇದ್ರು. ಒಟ್ಟು 14ರಲ್ಲಿ 13 ಅಜ್ಞಾತವಾಸ ಅಂತ ಕರೀತಾರೆ. ಆ ಕೊನೆಯ ಒಂದು ವಾಸ ಆದ ನಂತರ ಅವರ ಶಸ್ತ್ರಾಸ್ತ್ರ, ಯಾಕಂದ್ರೆ ಕೆಲವು ಶಸ್ತ್ರಾಸ್ತ್ರಗಳು ವಿಶೇಷವಾಗಿರ್ತಕ್ಕಂಥದ್ದು, ಅವರು ಶಸ್ತ್ರಾಸ್ತ್ರಗಳನ್ನ ಬನ್ನಿ ಮರದ ಕೆಳಗಡೆ ಇಟ್ಟಿದ್ರು. ಮುಂದೆ ಕುರುಕ್ಷೇತ್ರ ಯುದ್ಧಕ್ಕೆ ಅವರ ಶಸ್ತ್ರಾಸ್ತ್ರವನ್ನ ಬಚ್ಚಿಟ್ಟಿರ್ತಕ್ಕಂಥ ಜಾಗಕ್ಕೆ ಹೋಗಿ ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಬನ್ನಿ ಮರದ ಕೆಳಗಡೆ ಇಟ್ಟಿರ್ತಾರೆ. ಆ ಬನ್ನಿ ಮರದ ಕೆಳಗಡೆ ಹತ್ರ ಹೋಗಿ ಅವರ ಶಸ್ತ್ರಾಸ್ತ್ರವನ್ನ ತಗೊಂಡು ಅದಕ್ಕೆ ಪೂಜೆ ಮಾಡಿರ್ತಕ್ಕಂಥ ದಿವಸ ವಿಜಯದಶಮಿ. ಇದು ಕುರುಕ್ಷೇತ್ರದ ಯುದ್ಧಕ್ಕೆ ಒಂದು ನಾಂದಿ, ಮತ್ತೆ ಕುರುಕ್ಷೇತ್ರ ಯುದ್ಧಕ್ಕೆ ಜಯವಾಗಲಿ ಅಂತ ಹೇಳಿ ಅಲ್ಲಿ ವಿಜಯದಶಮಿ ದಿವಸ ಅದನ್ನ ತಗೊಂಡ್ಬಂದಿರತಕ್ಕಂಥ ಒಂದು ಕಥೆ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಈ ಬನ್ನಿ ಸೊಪ್ಪನ್ನ ಬಂಗಾರ ಬರಲಿ ಅಂತ ಒಬ್ಬರೊಬ್ಬರಿಗೆ ಕೊಡ್ತಕ್ಕಂಥ ವಾಡಿಕೆ ಕೂಡ ಉತ್ತರ ಕರ್ನಾಟಕದಲ್ಲಿ ಇದೆ. ಸೊ ಹೀಗೆ 2 ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ದಸರಾ ಅಂತ ಕರೀತಾರೆ, ಅಂದ್ರೆ 10 ಅವತಾರಗಳು ಮುಗಿದಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇಲ್ಲಿ ದುರ್ಗೆಯ 9 ಮುಗಿದು 10ನೇ ದಿವಸಕ್ಕೆ ದಶಾ ಅಂತ ಕರಿತೀವಿ. ಹಾಗೆ ರಾಮಾಯಣದಲ್ಲೂ ಬರ್ತಕ್ಕಂಥ ಒಂದು ವಿಚಾರ ವಧೆ ಮಾಡಿರ್ತಕ್ಕಂಥದ್ದು. ಹಾಗೆ ಮಹಾಭಾರತದಲ್ಲೂ ಬಂದಿರತಕ್ಕಂಥ ಈ ಒಂದು ಶಸ್ತ್ರಾಸ್ತ್ರಗಳ ಪೂಜೆಗಳನ್ನು ಬಗ್ಗೆನೂ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀವಿ. ಒಳ್ಳೆದಾಗಲಿ ವೀಕ್ಷಕರೇ. ವಿಜಯದಶಮಿಯ ವಿಶೇಷ ಸಂಚಿಕೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನೀವು ಲವ್ ಮಾಡ್ತಾ ಇದ್ದೀರಾ? ನಿಮ್ಗೆ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ? ಈ ಸೀಕ್ರೆಟ್ ನೀವು ತಿಳ್ಕೊಳ್ಬೇಕಲ್ವಾ? ನಿಮ್ಮ ಜಾತಕದಲ್ಲಿ ಖಂಡಿತವಾಗೂ ತಿಳ್ಕೊಳ್ಬಹುದು. ಅದಕ್ಕೆ ನೀವು ಈಗಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನುರಿತ ಪಂಡಿತರ ಜೊತೆ ನೇರವಾಗಿ ಮಾತನಾಡಿ. ಮೊದಲ ಕರೆ ಉಚಿತ. ನಮಸ್ಕಾರ, ನನ್ನ ಹೆಸರು ಶಹಜಾದ ಅಂತ. ನಾನು ಮುಸ್ಲಿಂ. ನಾನು ನಕ್ಷತ್ರ ನಾಡಿ 79th ಬ್ಯಾಚ್ ಸ್ಟೂಡೆಂಟ್. ನಮ್ಮ ದಿನೇಶ್ ಗುರೂಜಿ ಅವರು ನಮಗೆ 40 ವರ್ಷದ ಹಿಂದೆ ಎಲ್ಲರೂ ಹೆಣ್ಮಕ್ಳಿಗೇನು ಕಲಿಸಬಾರ್ದು, ಏನು ಕಲಿಬಾರ್ದು, ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ದಿನೇಶ್ ಗುರೂಜಿ ಅವರು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಜಾತಿ ಧರ್ಮ ಅನ್ನೋದೇ ವಯಸ್ಸಿನ ಅಂತರ ಇಲ್ಲದೆ ಎಲ್ಲರೂ ಇದನ್ನ ಕಲಿಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಂತ ನಮ್ಮ ದಿನೇಶ್ ಗುರೂಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತೇನೆ.
ಈ ನಕ್ಷತ್ರ ನಾಡಿ ಬಗ್ಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಕ್ಷತ್ರ ನಾಡಿ ಕಲಿತ ಮೇಲೆ ನನಗೆ ನನ್ನ ಜೀವನ ಹೇಗೆ ಏನು ಅಂತ ಪ್ರತಿ ಕ್ಷಣದಲ್ಲೂ ನಾವು ಅದನ್ನ ನೋಡ್ಕೊಂಡು, ನನಗೆ ನಕ್ಷತ್ರ ನಾಡಿ ಅನ್ನೋದೊಂದು ಗೈಡ್ಲೈನ್ ಅಷ್ಟೇ, ಅದನ್ನೇನೋ ಪರಿಹಾರ ಅಂತಾನೆ ಅಲ್ಲ. ನಕ್ಷತ್ರ ನಾಡಿ ಅನ್ನೋದು ನಮ್ಮದೊಂದು ಗೈಡ್ಲೈನ್ಸ್ ಅಷ್ಟೇ. ಪ್ರತಿಯೊಂದು ಕ್ಷಣಕ್ಕೂ ನಮ್ಗೆ ಜಾತಕ ಇರ್ಬೇಕಂತಾನೂ ಇಲ್ಲ, ಟೈಮ್ ಇರ್ಬೇಕಂತ ಇಲ್ಲ, ಲಗ್ನ ರಾಶಿ ಏನು ಗೊತ್ತಿಲ್ಲ ಆದ್ರೂ ಪರವಾಗಿಲ್ಲ. ಆದ್ರೆ ಪ್ರಶ್ನಾಶಾಸ್ತ್ರ ಅಂತ ಒಂದಿದೆ ಅಲ್ಲ, ಅದ್ರಲ್ಲಿ ಬರೋಷ್ಟು ಅಕ್ಯುರೇಸಿ ಯಾವುದ್ರಲ್ಲಿ ಬರೋದಿಲ್ಲ. ಅದು ನಮ್ಮ ದಿನೇಶ್ ಗುರೂಜಿ ಅವರಿಗೆ ಈ ಜನ್ಮದಲ್ಲಿ ಅವರನ್ನ ಗುರುಗಳಾಗಿ ಪಡೆದಂತ ನಾವಂತ ನಮ್ಮಷ್ಟು ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳ್ಕೋಬಹುದು. ಇದನ್ನ ಪ್ರತಿಯೊಬ್ರು ಹೆಣ್ಣು ಗಂಡು ಜಾತಿ ಮತ ಯಾವುದೇ ಇಲ್ಲದೆ ಇದನ್ನ ಕಲಿಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದರಲ್ಲಿ ಇರುವಷ್ಟು ಸತ್ಯ ಬೇರೆ ಯಾವುದು ಪೂಜೆ ಪುನಸ್ಕಾರದಲ್ಲಿ ಇಲ್ಲ, ಪರಾಶರದಲ್ಲಿಯೂ ಅಷ್ಟಿಲ್ಲ ಅಂತ ಹೇಳಿ ನನ್ನ ನಂಬಿಕೆ. ಯಾಕಂದ್ರೆ ನಾನೀಗ 2.5 ವರ್ಷ ಆಯ್ತು ಕಲೀಲಿಕ್ಕೆ. ಎಷ್ಟು ಜನಕ್ಕೆ ಹೇಳಿದ್ದೇನೆ, 100-120 ಜನಕ್ಕೆ ಹೇಳಿದ್ದೇನೆ. ಇಲ್ಲಿವರೆಗೆ ಅದು ಫೇಲ್ ಆಗ್ಲಿಲ್ಲ. ಪ್ರತಿಯೊಂದ್ರಲ್ಲಿಯೂ ಎಲ್ರು ಹೇಳ್ತಾರೆ, ಇಷ್ಟೇ ಅಕ್ಯುರೇಷನ್ ಹಾಗೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳ್ತಾರೆ ನಮ್ಗೆ. ನಾವು ಅವ್ರಿಗೆ ಹೇಳುವಾಗ ಪ್ರತಿಯೊಂದು ಟೈಮ್ ಕೊಟ್ಟಿರ್ತೇವೆ, ಈ ಟೈಮಿಂದ ಈ ಟೈಮಿಗೆ ಆಗ್ತದೆ ಅಂತ ಹೇಳಿ. ಅಲ್ಲಿವರೆಗೂ ಅರ್ಧದಲ್ಲಿನೂ ಆಗಿದೆ, ಮತ್ತೆ ಕೊನೆ 2 ದಿವಸ ಡೇಟ್ ಮುಗಿಯುವಷ್ಟೊಳಗೆ ಅಲ್ಲಿಯೂ ಆಗಿದೆ ಕೆಲಸ. ಯಾವುದು ಇಲ್ಲ ಅಂತ ಇಲ್ಲ. ಈಗ ಪ್ರತಿಯೊಂದು ಕಾಲ್ ಮಾಡಿ ಹೇಳುದು, ನಾವೆಲ್ಲ ಜೀರೋ ಆಗಿದ್ವಿ, ಅದಕ್ಕೆ ನಮ್ ದಿನೇಶ್ ಗುರೂಜಿ ನಮ್ಮನ್ನ ಹೀರೋ ಆಗಿ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರು ಆಪ್ ಒಂದು ಲಾಂಚ್ ಮಾಡಿ ಕೊಟ್ಟಿದಾರಲ್ಲ, ಆ ಆಪಿನ ಮುಂದೆ ಬೇರೆ ಯಾವುದೂ ಇಲ್ಲ. ಅದು ಆಪಿನ ಇಂಪಾರ್ಟೆಂಟ್ ನಮ್ಗೆ. ಆಪ್ ಇದ್ರೆ ಅಲ್ಲ ಪ್ರತಿಯೊಬ್ಬರು ಎಲ್ಲ ಗಣ್ಯಾತಿ ಗಂಡರೊಳಗೆ ನಾವು ಬೇಕಾದಷ್ಟು ನಾವು ಅವ್ರ ಜೊತೆ ವಾದ ಮಾಡ್ಬೋದು, ವಿವಾದನೂ ಮಾಡ್ಬೋದು, ಅಕ್ಯುರೇಷನ್ ಆಗಿ ನಾವು ಹೇಳ್ಬೋದು ಈ ರೀತಿ ಆಗ್ತದೆ, ಈ ಟೈಮಲ್ಲಿ ಆಗ್ತದೆ, ಆಗುತ್ತೋ ಇಲ್ಲೋ, ಯಾವ ಗ್ರಹಗಳ ಕಾರಣ ಯಾವುದು ನಿಮಗೆ. ಮತ್ತೆ ಪರಿಹಾರಗಳಂದ್ರೆ ನಮ್ದಷ್ಟೇ ಮಂತ್ರ, ಒಂದು ರುದ್ರಾಕ್ಷಿ, ಒಂದು ಸ್ಟೋನ್, ಮತ್ತೆ ಒಂದು ಖರ್ಚಿಪು, ಒಂದು ದಾರ, ಇಷ್ಟರಲ್ಲೇನೆ ಪರಿಹಾರ. ನಮ್ಗೆ ಅನ್ನಿಸೋಮಷ್ಟಿಗೆ ಒಂದು 100-150 ರೂಪಾಯಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ. ಮತ್ತೆ ನಮ್ಮ ಜನಾಂಗದಲ್ಲಿ ಯಾರು ಜಾತಕ ವಿಶ್ಲೇಷಣೆ ಆ ರೀತಿ ಯಾವುದು ನೋಡುವುದಿಲ್ಲ. ಸಾಮಾನ್ಯವಾಗಿ ಮಹಿಳೆಯರು ಯಾರಿಗೂ ಗೊತ್ತಿಲ್ಲದಂಗೆ ಸಾಲ ಮಾಡ್ಬಿಟ್ಟಿರ್ತೀರ. ಹೇಗ್ ತೀರ್ಸೋದು ಅಂತ ಸಿಕ್ಕಾಪಟ್ಟೆ ಪೇಚಾಡ್ತಾ ಇರ್ತೀರಾ. ನಿಮ್ ಜಾತಕದಲ್ಲಿ ಆ ಸಾಲನ ತೀರಿಸಬಹುದು ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ ಜೊತೆ ಮಾತಾಡಿ. ಮೊದಲ ಕರೆ ಉಚಿತ. ಅರ್ಚಕರೇ, ವಿಜಯದಶಮಿಯ ದಿನ ದೇವಿಯ ಆರಾಧನೆಯ ನಿಯಮಗಳನ್ನ ತಿಳಿಸ್ಕೊಡಿ. ವಿಜಯದಶಮಿ ಹೇಳುವಂತೆ ಹೆಸರಲ್ಲೇ ಇದೆ ವಿಜಯ ಅಂತ ಹೇಳಿ. ಈಗ 9 ದಿವಸ ನಾವೇನು ದುರ್ಗೆಯನ್ನ ಆರಾಧನೆಯನ್ನು ಮಾಡಿರ್ತೀವಿ. ಕೊನೆಯದಾಗಿ ವಿಸರ್ಜನೆಯನ್ನ ಮಾಡ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ. ಹಾಗಾಗಿ ವಿಶೇಷವಾಗಿ ನೀವು ಮನೆಯಲ್ಲೇ ಪಾಯಸವನ್ನು ತಯಾರು ಮಾಡಿರ್ಬೋದು, ಅಥವಾ ಒಂದು ದಾಳಿಂಬೆಯನ್ನ ಇಟ್ಕೊಂಡು ಅಥವಾ ಹೂ ಹಣ್ಣನ್ನು ಸಮರ್ಪಣೆಯನ್ನು ಮಾಡಿ ಆ ದುರ್ಗೆ ದೇವಿಯನ್ನ 9 ದಿನಗಳ ಕಾಲ ಪೂಜೆ ಮಾಡಿದ್ದೇವೆ, ಇವತ್ತಿನ ದಿವಸ ವಿಸರ್ಜನೆಯನ್ನ ಮಾಡ್ತೇವೆ ಅಂತ ಹೇಳಿ ಕೊನೆಯದಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಇಷ್ಟು ದಿವಸ ಪೂಜೆಯನ್ನ ಮಾಡಿದ್ದೇನೆ, ನನಗೆ ಅದಕ್ಕೆ ತಕ್ಕಂತವಾದಂತಹ ಫಲವನ್ನು ಕೊಡು ಅಂತ ಹೇಳಿ. ಯಾರ ಹತ್ರ ನಾವು ಕೇಳಬೇಕಾದ್ರೆ ಏನನ್ನಾದ್ರೂ ಲಾಸ್ಟಿಗೆ ಕೇಳ್ತೇವೆ, ಪೂಜೆಯನ್ನು ಮಾಡಬಾರ್ದು. ನಾನು ಈ ತರವಾದಂತಹ ಒಂದು ಪೂಜೆಯನ್ನು ಮಾಡಿದ್ದೇನೆ, ನನಗೆ ಈ ರೀತಿಯಾದಂತಹ ಒಂದು ಫಲವನ್ನು ಕೊಡು ಅಂತ ಹೇಳಿ ಮೊದಲೇ ಸಂಕಲ್ಪವನ್ನು ಮಾಡ್ಕೊಳ್ತೇವೆ, ಕೊನೆಯದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗುರುಗಳ ಇಂದಿನ ವಿಜಯದಶಮಿ ಹಬ್ಬದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಲಕ್ಷ್ಮೀಂ ಕ್ಷೀರ ಸಮುದ್ರರಾಜತನಯಾಂ ಶ್ರೀರಂಗ ದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿವಾ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬ ಸರಸಿಜಾಂ ಒಂದೇ ಮುಕುಂದ ಪ್ರಿಯಂ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ದಶಮಿ ದಿವಸ ಲಕ್ಷ್ಮಿಯ ಒಂದು ಕೊನೆಯಲ್ಲಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ಲಕ್ಷ್ಮಿನ ನಾವು ಕೂಡ ಆರಾಧನೆ ಮಾಡ್ತಕ್ಕಂಥ ದಿವಸ, ವಿಜಯವಾಗಲಿ ಅಂತ. ಸೊ ಹಾಗೆ ಲಕ್ಷ್ಮೀ ಪ್ರಾರ್ಥನೆ ಕೂಡ ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಮಾಡ್ಕೊಳ್ಳಿ ಅಂತ ಹೇಳೋಣ. ಪೂಜೆಯ ವಿಚಾರಗಳನ್ನ ಪ್ರಾರಂಭಿಸೋಣ. ಹಾಗೆ ಆಗ್ಲಿ ಗುರುಗಳೇ, ಪೂಜೆಯನ್ನ ಶುರು ಮಾಡೋಣ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಹಾಲಕ್ಷ್ಮಿಯ ಅಷ್ಟೋತ್ತರ ಪೂಜೆ ಆಗುತ್ತೆ ಇವಾಗ. ಮಹಾಲಕ್ಷ್ಮೀ ನಮಃ ಅಂತ ಎಲ್ಲ ಹೇಳ್ಕೊಳ್ಳಿ. ಹಾಗೆ ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತಹಿತಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭ್ಯೈ ನಮಃ,
ಓಂ ಪರಮಾತ್ಮಿಕಾಯೈ ನಮಃ ಓಂ ವಾಚೇ ನಮಃ ಓಂ ಪದ್ಮಾಲಯಾಯೈ ನಮಃ ಓಂ ಪದ್ಮಾಯೇ ನಮಃ ಓಂ ಶುಚಯೇ ನಮಃ ಓಂ ಸ್ವಾಹಾಯೇ ನಮಃ ಓಂ ಸ್ವರಾಯೇ ನಮಃ ಓಂ ಸುಧಾಯೇ ನಮಃ ಓಂ ಧನ್ಯಾಯೇ ನಮಃ ಓಂ ಹಿರಣ್ಮಯೇ ನಮಃ ಓಂ ನಿತ್ಯಪುಷ್ಟಾಯೇ ನಮಃ ಓಂ ವಿಭಾವರ್ಯೇ ನಮಃ ಓಂ ಆದಿತ್ಯೇ ನಮಃ ಓಂ ದೀಪ್ತೇ ನಮಃ ಓಂ ದೀಪ್ತಾಯೇ ನಮಃ ಓಂ ವಸುಧಾಯೇ ನಮಃ ಓಂ ವಸುಧಾರಣ್ಯೇ ನಮಃ ಓಂ ಕಮಲಾಯೇ ನಮಃ ಓಂ ಕಾಂತಾಯೇ ನಮಃ ಓಂ ಕಾಮಾಕ್ಷೇ ನಮಃ ಓಂ ಕಮಲಸಂಭವಾಯೇ ನಮಃ ಓಂ ಅನುಗ್ರಹಪ್ರದಾಯೇ ನಮಃ ಓಂ ಬುದ್ಧಯೇ ನಮಃ ಓಂ ಅನಗಾಯೇ ನಮಃ ಓಂ ಹರಿವಲ್ಲಭಾಯೇ ನಮಃ ಓಂ ಅಶೋಕಾಯೇ ನಮಃ ಓಂ ಅಮೃತಾಯೇ ನಮಃ ಓಂ ದೀಪ್ತಾಯೇ ನಮಃ ಓಂ ಲೋಕಶೋಕವಿನಾಶಿನ್ಯೇ ನಮಃ ಓಂ ಧರ್ಮನಿಲಯಾಯೇ ನಮಃ ಓಂ ಕರುಣಾಯೇ ನಮಃ ಓಂ ಲೋಕಮಾತ್ರೇ ನಮಃ ಓಂ ಪದ್ಮಪ್ರಿಯಾಯೇ ನಮಃ ಓಂ ಪದ್ಮಹಸ್ತಾಯೇ ನಮಃ ಓಂ ಪದ್ಮಾಕ್ಷೇ ನಮಃ ಓಂ ಪದ್ಮಸುಂದರ್ಯೇ ನಮಃ ಓಂ ಪದ್ಮಾದ್ಭವಾಯೇ ನಮಃ ಓಂ ಪದ್ಮಮುಖ್ಯೇ ನಮಃ ಓಂ ಪದ್ಮನಾಭಪ್ರಿಯಾಯೇ ನಮಃ ಓಂ ರಮಾಯೇ ನಮಃ ಓಂ ಪದ್ಮಮಾಲಾಧರಾಯೇ ನಮಃ ಓಂ ದೇವ್ಯೇ ನಮಃ ಓಂ ಪದ್ಮಿನ್ಯೇ ನಮಃ ಓಂ ಪದ್ಮಗಂಧಿನ್ಯೇ ನಮಃ ಓಂ ಪುಣ್ಯಗಂಧಾಯೇ ನಮಃ ಓಂ ಸುಪ್ರಸನ್ನಾಯೇ ನಮಃ ಓಂ ಪ್ರಸಾದಾಭಿಮುಖ್ಯೇ ನಮಃ ಓಂ ಪ್ರಭಾಯೇ ನಮಃ ಓಂ ಚಂದ್ರವದನಾಯೇ ನಮಃ ಓಂ ಚಂದ್ರಾಯೇ ನಮಃ ಓಂ ಚಂದ್ರಸಹೋದರ್ಯೇ ನಮಃ ಓಂ ಚತುರ್ಭುಜಾಯೇ ನಮಃ ಓಂ ಚಂದ್ರರೂಪಾಯೇ ನಮಃ ಓಂ ಇಂದಿರಾಯೇ ನಮಃ ಓಂ ಇಂದುಶೀತಲಾಯೇ ನಮಃ ಓಂ ಆಹ್ಲಾದಜನನ್ಯೇ ನಮಃ ಓಂ ಪುಷ್ಟ್ಯೇ ನಮಃ ಓಂ ಶಿವಾಯೇ ನಮಃ ಓಂ ಶಿವಕರ್ಯೇ ನಮಃ ಓಂ ಸತ್ಯೇ ನಮಃ ಓಂ ವಿಮಲಾಯೇ ನಮಃ ಓಂ ವಿಶ್ವಜನನ್ಯೇ ನಮಃ ಓಂ ತುಷ್ಟ್ಯೇ ನಮಃ ಓಂ ದಾರಿದ್ರ್ಯನಾಶಿನ್ಯೇ ನಮಃ ಓಂ ಪ್ರೀತಪುಷ್ಕರಣ್ಯೇ ನಮಃ ಓಂ ಶಾಂತಾಯೇ ನಮಃ ಓಂ ಶುಕ್ಲಮಾಲ್ಯಾಂಬರಾಯೇ ನಮಃ ಓಂ ಶ್ರೀಯೇ ನಮಃ ಓಂ ಭಾಸ್ಕರ್ಯೇ ನಮಃ ಓಂ ಬಿಲ್ವನಿಲಯಾಯೇ ನಮಃ ಓಂ ವರಾರೋಹಾಯೇ ನಮಃ ಓಂ ಯಶಸ್ವಿನ್ಯೇ ನಮಃ ಓಂ ವಸುಂಧರಾಯೇ ನಮಃ ಓಂ ಉದಾರಾಂಗಾಯೇ ನಮಃ ಓಂ ಹರಿಣ್ಯೇ ನಮಃ. ಪಂಡಿತ್ ದಿನೇಶ್ ಗುರೂಜಿಯವರ ಬಳಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿರುವಂತಹ ಅವರ ಶಿಷ್ಯಂದಿರು ಏನು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಿಮ್ಮ ಮಕ್ಕಳು ಮದ್ವೆಗೆ ಒಪ್ಕೊಳ್ತಾ ಇಲ್ವಾ? ಸಾಕಷ್ಟು ಜನ ಗಂಡುಗಳು ಬರ್ತಾ ಇದಾರೆ, ಹೆಣ್ಣುಗಳು ಬರ್ತಾ ಇದಾರೆ. ಯಾವಾಗ ಮದ್ವೆ ಆಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಆಸ್ಟ್ರೋಲೈಟ್ ಆಪ್ ನ ನೀವು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನುರಿತ ಪಂಡಿತರ ಜೊತೆ ಮಾತನಾಡಿ. ಮೊದಲ ಕರೆ ಉಚಿತ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೀತಾ ಅಂತೇಳಿ, ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು 7th ವೇದಿಕ್ ಡಾಕ್ಟರೇಟ್ ಮಾಡ್ತಾ ಇದ್ದೇನೆ. ನಾನು ಡಾಕ್ಟರ್ ದಿನೇಶ್ ಗುರೂಜಿ ಅವರಲ್ಲಿ ಜ್ಯೋತಿಷಗಳಿಗೆ ಕಾರಣ ಏನಂತ ಹೇಳಿದ್ರೆ ನನ್ನ ಮದುವೆ ಜೀವನ ಏನಂತ ಹೇಳಿದ್ರೆ ಕುಜದೋಷ ಇದೆ ಹಾಗೆ ಹೀಗಂತ ಹೇಳಿದ್ರು. ಆದರೆ ದಿನೇಶ್ ಗುರೂಜಿ ಅವರು ಒಂದೇ ಹೇಳಿರೋದು, ಫೇಟ್ ಕ್ಯಾನಾಟ್ ಬಿ ಚೇಂಜೆಡ್, ನಮ್ಮ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಪೂಜೆ ಎಲ್ಲ ಮಾಡಿದ್ರು ನನ್ನ ಜೀವನದಲ್ಲಿ ಏನೂ ಪರಿಹಾರ ಕಾಣಲಿಲ್ಲ. ಸೊ ದಿನೇಶ್ ಗುರೂಜಿನ ನನ್ನ ಜೀವನದಲ್ಲಿ ತುಂಬಾನೇ ಮಾರ್ಪಾಟಾಯಿತು. ಸೊ ತುಂಬ ಜ್ಯೋತಿಷ ಕಲಿತೆ ಎಲ್ಲಾನು ಮಾಡ್ತಿದ್ದೇನೆ. ಆದರೆ ಏನಂತ ಹೇಳಿದ್ರೆ ಫೇಟ್ ಕ್ಯಾನಾಟ್ ಬಿ ಚೇಂಜೆಡ್ ಅಂತ ಹೇಳ್ತಾರೆ ಗುರುಜಿ. ಅದು 100% ಕರೆಕ್ಟ್. ಜ್ಯೋತಿಷದಲ್ಲಿ ಅಥವಾ ಜಾತಕದಲ್ಲಿ ಯಾವುದೇ ದೋಷಗಳಿಲ್ಲ. ಏನು ನಮ್ಮ ಜೀವನ ಇರ್ತದೆ ಅದನ್ನು ನಾವು ದಾನ ಅಥವಾ ದಾನ ಮಾಡೋದ್ರಿಂದ ಜೀವನವನ್ನು ಮುಂದೆ ನಾವು ಚಂದ ಕಾಣಿಸಬಹುದು. ಜಾಬ್ ಮಾಡ್ತಾ ಇದ್ದು 4 to 5 years ಎಕ್ಸ್ಪೀರಿಯನ್ಸ್ ಆಯ್ತು, ಆದ್ರೂ ಕೂಡ ಪ್ರಮೋಷನ್ ಸಿಗ್ತಾ ಇಲ್ಲ. ನಿಮ್ಮ ಜಾತಕದಲ್ಲಿ ಇದೆಲ್ಲಾ ಪ್ರಶ್ನೆಗೂ ಉತ್ತರ ಇದೆ. ಆಸ್ಟ್ರೋಲೈಟ್ ಆಪ್ ನ ಈ ಕೂಡಲೇ ಡೌನ್ಲೋಡ್ ಮಾಡಿ, ಎಕ್ಸ್ಪರ್ಟ್ ಜೊತೆ ಮಾತನಾಡಿ, ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ. ಓಂ ಹೇಮಮಾಲಿನ್ಯೇ ನಮಃ ಓಂ ಧನಧಾನ್ಯಕರ್ಯೇ ನಮಃ ಓಂ ಸಿದ್ಧಯೇ ನಮಃ ಓಂ ಸ್ತ್ರೈಣ ಸೌಮ್ಯಾಯೇ ನಮಃ ಓಂ ಶುಭಪ್ರದಾಯೇ ನಮಃ ಓಂ ನೃಪವೇಶ್ಮಗತಾನಂದಾಯೇ ನಮಃ ಓಂ ವರಲಕ್ಷ್ಮೇ ನಮಃ ಓಂ ವಸುಪ್ರದಾಯೇ ನಮಃ ಓಂ ಶುಭಾಯೇ ನಮಃ ಓಂ ಹಿರಣ್ಯಪ್ರಾಕಾರಾಯೇ ನಮಃ ಓಂ ಸಮುದ್ರತನಯಾಯೇ ನಮಃ ಓಂ ಜಯಾಯೇ ನಮಃ ಓಂ ಮಂಗಲಾಯೇ ನಮಃ ಓಂ ವಿಷ್ಣುವಕ್ಷಸ್ಥಲಸ್ಥಿತಾಯೇ ನಮಃ ಓಂ ವಿಷ್ಣುಪತ್ನೇ ನಮಃ ಓಂ ಪ್ರಸನ್ನಾಕ್ಷ್ಮೇ ನಮಃ ಓಂ ನಾರಾಯಣ ಸಮಾಶ್ರಿತಾಯೇ ನಮಃ ಓಂ ದಾರಿದ್ರ್ಯಧುಂಸಿನ್ಯೇ ನಮಃ ಓಂ ದೇವ್ಯೇ ನಮಃ ಓಂ ಸರ್ವೋಪದ್ರವ ನಿವಾರಣ್ಯೇ ನಮಃ ಓಂ ನವದುರ್ಗಾಯೇ ನಮಃ ಓಂ ಮಹಾಕಾಳ್ಯೇ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೇ ನಮಃ ಓಂ ತ್ರಿಕಾಲಜ್ಞಾನ ಸಂಪನ್ನಾಯೇ ನಮಃ ಓಂ ಭುವನೇಶ್ವರ್ಯೇ ನಮಃ ಓಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿಭ್ಯೋ ನಮಃ. ಅಷ್ಟೋತ್ತರ ನಾಮ ಪೂಜಾಂ ಸಮರ್ಪಯಾಮಿ. ಧೂಪಂ ಆಗ್ರಾಪಯಾಮಿ. ರಾಜ್ಯಂ ವಸ್ತು ಸಂಯುಕ್ತಂ ಮನ್ಯನಾಯೋಗಮ್ಯ ಗ್ರಹಾಣ ಮಂಗಲಂ ದೇವಂ ತ್ರೈಲೋಕ್ಯಧ್ವನಾಪಃ ಸಾರ್ವವೃತ್ತಕ್ಷ ದೇವಂ ಪ್ರಜಾಮಿ.
ಮಂತ್ರ ಆಚಮನೀಯಂ ಸಮರ್ಪಯಾಮಿ. ಓಂ ಹಿರಣ್ಯವರ್ಣಾಂ ಹರಣೇಂ ಸುವರ್ಣರಜತಸ್ರಗಾಂ ಚಂದ್ರಾಂ ಹರಣ್ಯೇಂ ಲಕ್ಷ್ಮೀಂ ಜಾತವೇದೋ ಮಹಾವಹಾಂ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ನಮಗಾಮಿನೀಂ ಯಸ್ಯಾಂ ಹರಣ್ಯಂ ನಿಂದಯಂ ಕಾಮಶ್ವಂ ಪುರುಷಾಣಾಂ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ತಿನಾಂ ಶ್ರೀಮದ್ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಾಶಾಸನ ಪರೈ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಪಂಡಿತ್ ದಿನೇಶ್ ಗುರೂಜಿಯವರ ಬಳಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿರುವಂತಹ ಅವರ ಶಿಷ್ಯಂದಿರು ಏನು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸಾಮಾನ್ಯವಾಗಿ ಮಹಿಳೆಯರಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ, ಆದ್ರೆ ಎಲ್ಲಿ ಲಾಸ್ ಆಗತ್ತೆ ಅಂತ ಭಯನೂ ಇರುತ್ತೆ. ಅವರ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಈಗಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ ಜೊತೆ ಮಾತಾಡಿ. ಮೊದಲ ಕರೆ ಉಚಿತ. ನಾನು ಮುಸ್ಲಿಂ ಆಗಿ ಈ ಧರ್ಮದಲ್ಲಿ ಇಷ್ಟೊಂದು ಕಲ್ತಿದ್ದೇನಂದ್ರೆ ಪ್ರತಿಯೊಬ್ರು ಇದನ್ನ ಕಲೀಲೇಬೇಕು. ಇದರಲ್ಲಿ ಕಲಿತ್ರೆ ಇದನ್ನ ನಮ್ಗೆ ಗೈಡ್ ಲೈನ್ ಇದ್ದಂಗೆ. ಮೊಬೈಲ್ ನಮ್ ಜೊತೆಲ್ಲೇ ಇರ್ತದೆ. ಏನಾದ್ರು ಒಂದ್ ಕೆಲಸ ಆಗ್ತದೋ ಇಲ್ಲೋ, ನಾವು ಯಾರಾದ್ರೂ ಭೇಟಿ ಮಾಡಿದ್ರೆ ಆ ಕೆಲಸ ಆಗುತ್ತೋ ಇಲ್ಲೋ, ನಮ್ದು ಅಲ್ಲಿ ನಮ್ದು ಈಗ ನನ್ಗೆ ಲಾಸಸ್ ಜಾಸ್ತಿ ಇದೆ. ಅದು ಗೊತ್ತಾಯ್ತು ನನ್ಗೆ, ನನ್ನ ಗುರೂಜಿ ಮಾಡಿದ್ರು ಆಪ್ ಇಂದ ನನ್ಗೆ ಗೊತ್ತಾಗಿದ್ದು ನನಗೆ ಲಾಸ್ ಇದೆ. ಈಗ ನನಗೆ ಹೌದು ಇದೆ, ಅದರಲ್ಲಿ ಲಾಸ್ ಇದೆ. ಅದಕ್ಕೆ ನಾನು ಯಾವ ರೀತಿ ನನ್ನ ಫೈನಾನ್ಷಿಯಲ್ ನಾನು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ನನಗೆ ಈಗ ಗೊತ್ತಾಗ್ತದೆ. ಯಾವುದೇ ಒಂದು ಕೆಲಸ ಮಾಡುವಾಗ ಫಸ್ಟ್ ನಾನು ಹಾಕೋದೊಂದು ಪ್ರಶ್ನಾಶಾಸ್ತ್ರ. ನನ್ನ ಮಗಳಾಯ್ತು, ನನ್ನ ಯಜಮಾನರು ಇದಕ್ಕೆ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನನ್ನ ತಂದೆ ತಾಯಿ ಎಲ್ಲರೂ ಇದನ್ನ ಸಪೋರ್ಟ್ ಮಾಡಿದ್ದಾರೆ. ನನ್ನ ದಿನೇಶ್ ಗುರೂಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ನಾನ್ ದಿನೇಶ್ ಗುರೂಜಿ ಅವರಿಗೆ ನಾವು ಕೊಟ್ಟ ದುಡ್ಡು ಅವ್ರ ಹತ್ರ ಉಳಿಯುದಿಲ್ಲ, ಆದ್ರೆ ಅವ್ರು ಮಾಡಿದಂತ ಅವ್ರು ಕೊಟ್ಟಿದಂತ ಜ್ಞಾನ ಇದೆ ಅಲ್ಲ, ನಮ್ಮ ಜೀವನ ಪರ್ಯಂತ ನಾವು ಅದನ್ನ ನಾವು ಅನುಭವಿಸ್ತೇವೆ. ಮತ್ತೆ 4 ಜನಕ್ಕೆ ಸಮಾಜ ಸೇವೆನೂ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊರ್ಗೂ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೇಕಂತ ಏನಿಲ್ಲ. ಈಗ ಬಡವರು ಯಾರಾದ್ರೂ ಬಂದ್ರೆ ಅವ್ರದ್ದೊಂದು ನಾವು ಪ್ರಶ್ನಾಶಾಸ್ತ್ರ ಹಾಕಿದ್ರೆ ಅದ್ರಲ್ಲಿ ಏನು ಸಮಸ್ಯೆ ಇದೆ ಅಂತ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಗ್ತದಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಸಮ್ಮಾನ ಅದೇನು ಬೇಕಾಗಿಲ್ಲ. ದುಡ್ಡು ಬೇರೆ ಯಾವಾಗಾದ್ರೂ ಗಳಿಸಬಹುದು, ಆದ್ರೆ ಮಾನ ಸಮ್ಮಾನ ಗಳಿಸೋದಿದೆ ಅಲ್ಲ, ಅದು ಕೇವಲ ನಮ್ಮ ದಿನೇಶ್ ಗುರೂಜಿ ಅವರು ಕಲಿಸ್ಕೊಟ್ಟಂತ ಪಾಠದಿಂದ ಮತ್ತೆ ಈ ನಕ್ಷತ್ರ ನಾಡಿಯಿಂದ ಇದನ್ನೆಲ್ಲರೂ ಉಳಿಸ್ಬೇಕು, ಇದನ್ನ ಬೆಳೆಸ್ಬೇಕು ಅಂತ ನನ್ನ ಆಸೆ. ಹೆಣ್ಮಕ್ಳಿಗೆ ಮನೆ ಕೆಲಸ, ಅಡಿಗೆ ಮಾಡೋದು, ಮನೆ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಅದ್ರಲ್ಲಿ ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪ್ರತಿಯೊಂದು ಮಕ್ಕಳಿಗೆ ಅಂದ್ಮೇಲೆ ಈಗ ಶಾಲೆಗೆ ಸೇರ್ಸೋದಿರ್ತದೆ, ಮಕ್ಕಳು ಜಾಬ್ ಮಾಡೋದಿರ್ತದೆ, ನಾವು ಹೊರಗಡೆ ಹೋಗೋದಿರ್ತದೆ, ಕೆಲವೊಂದು ಹಾಸ್ಪಿಟಲ್ಸ್ ಅಡ್ಮಿಷನ್ ಎಲ್ಲ ಬೇಕಾದ ತುಂಬಾನೇ ಬರ್ತದೆ. ಆಗ ಬಂದಾಗ ನಾವು ಅದನ್ನ ಯಾವ ರೀತಿ ನಾವು ಈಗ ನಮ್ಮ ಗುರೂಜಿ ಕೊಟ್ಟಂತ ಆಪ್ ನಿಂದ ಅಲ್ಲ ಪ್ರತಿಯೊಂದನ್ನು ನಾವು ಕಂಡುಕೊಳ್ಬಹುದು. ಆಗ ಅದರಲ್ಲಿ ಇರುವಂತಹ ಸತ್ಯಾಸತ್ಯತೆಯನ್ನ ತುಂಬಾ ಜನ ಮೆಚ್ಚಿದ್ದಾರೆ. ಈಗ ನಾವು ಜೀರೋ ಆಗಿದ್ವಿ ಅಲ್ಲ, ಈಗ ನಮ್ಮ ದಿನೇಶ್ ಗುರೂಜಿ ಅವರಿಂದ ಹೀರೋ ಆಗಿದ್ವಿ. ಪ್ರತಿಯೊಬ್ರು ಕಾಲ್ ಮಾಡಿ ಕೇಳ್ತಾರೆ, ಏನ್ ಮೇಡಮ್ ಈ ದಿವಸ ಆಪರೇಷನ್ ಮಾಡಿಸಬಹುದಾ, ಇವರು ಸತ್ತಿದ್ದಾರೆ, ಇದು ತಿಥಿ ಚೆನ್ನಾಗಿದೆಯಾ, ಈಗ ಸಿಸೇರಿಯನ್ ಮಾಡಿಸ್ಬೇಕು, ಇದು ಮುಹೂರ್ತ ಚೆನ್ನಾಗಿದೆಯಾ, ಒಂದು ಮದುವೆ ಕಾರ್ಯ ಇದೆ, ಈಗ ಜರ್ನಿ ಮಾಡಬಹುದಾ, ಅದೆಲ್ಲ ನಾನು ಹೇಳುದೇ ನನ್ನ ದಿನೇಶ್ ಗುರೂಜಿ ಅವ್ರು ಕಲ್ಸ್ಕೊಟ್ಟಂತ ನಕ್ಷತ್ರ ನಾಡಿಯಿಂದ ನಾನು ಹೇಳುದಿದೆಲ್ಲ. ಇದು ನನ್ನ ಅನುಭವ ಎಲ್ಲ. ಮತ್ತು ನನ್ನ ದಿನೇಶ್ ಗುರೂಜಿ ಅವರು ತಮ್ಮಲ್ಲಿರುವ ಜ್ಞಾನವನ್ನ ಹಂತ ಹಂತವಾಗಿ ನಮ್ಗೆ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತು ನಮ್ಗೆ ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಜ್ಞಾನವನ್ನ ಕೊಡ್ಬೇಕಂತ ಸರಳವಾಗಿ ಕೊಟ್ಟಿದ್ದಾರೆ. ಝೂಮ್ ಮನೆಯಲ್ಲಿ ಕುತ್ಕೊಂಡು, ಈಗ ಹೊರಗಡೆ ಹೋಗ್ಬೇಕಂದ್ರೆ ಟೈಮ್ ವೇಸ್ಟ್, ಮತ್ತೆ ಅಲ್ಲಿಗೆ ಹೋಗ್ಬೇಕಂತಂದ್ರೆ ಸಮಯನೂ ಇದಾಗ್ತದೆ. ಈಗ ನಾವು ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಕಲಿಬಹುದು. ಝೂಮ್ ಆಪ್ ನಲ್ಲಿ ಒಂದು ಲಿಂಕ್ ಬರ್ತದೆ, ಅದ್ರಲ್ಲಿ ಓಪನ್ ಮಾಡಿದ್ರೆ ನಮ್ಮ ಗುರುಗಳು ನಮ್ ಜೊತೆ ಮಾತಾಡ್ತಾ ಇರ್ತಾರೆ. ಅದನ್ನ ನಾವು ನಮ್ಮ ಗುರುಗಳು ಪಾಠ ಒಂದೇ ಮಾಡಿ ಹಾಗೆ ಹೋಗುದಿಲ್ಲ.
ಪ್ರತಿಯೊಂದು ಪಾಠ ಆದ್ಮೇಲೆ ಕೇಳ್ತಾರೆ, ಅರ್ಥ ಆಯ್ತಾ, ಏನಾದ್ರೂ ಡೌಟ್ ಇದೆ ಅಂತ ಕೇಳ್ತಾರೆ. ಆಗ ನಮ್ಗೆ ಕೇಳಿದಾಗ ನಮ್ಗೆ ಗೊತ್ತಾಗ್ತದೆ, ಇದು ನಮ್ಗೆ. ಆಗ ಮತ್ತೆ ತುಂಬಾ ಜನ ಇರ್ತಾರೆ, ಆಗ ಜನ ಇದ್ದಾಗ ಪ್ರತಿಯೊಬ್ಬರು ಒಂದೊಂದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆಗ ನಾವು ಡಿಸ್ಕಷನ್ ಗ್ರೂಪ್ ಅಂತ ಆಗ್ತದೆ ನಮ್ಮ ನಂತರ. ಆಗ ನಮಗೂ ಗೊತ್ತಿಲ್ಲದ ವಿಷಯ ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಿಲ್ಲದ ವಿಷಯ ನಮಗೂ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಗುರುಗಳು ಪರಾಶರದಿಂದಾನೇ ನಕ್ಷತ್ರ ನಾಡಿ ಮಾಡಿ ಪ್ರತಿಯೊಂದನ್ನು ಮಾಡಿದ್ದಾರೆ. ನಕ್ಷತ್ರ ನಾಡಿ ಅಗ್ನಿಹೋತ್ರ ನಮಗೆ ಮಾಡಿದ್ದಾರೆ. ಮತ್ತೆ ಇದರಿಂದ ಯಾವುದೇ ವಾಸ್ತು ಕ್ಲಾಸ್ ಅಂತ ಈಗ ಹೊಸದಾಗಿ ಮಾಡಿದ್ದಾರೆ. ಇದಂತೂ ತುಂಬಾ ಅದ್ಭುತವಾಗಿತ್ತು ಗೊತ್ತಾ. ಈಗ ನನ್ನ ಮನೆನೇ ಈಗ ವಾಸ್ತು ಕಲಿತ ಮೇಲೆ ಗೊತ್ತಾಗಿದ್ದು ಎಷ್ಟೊಂದು ಕರೆಕ್ಷನ್ ಇದೆ ಅಂತ. ನಾನು ಪರಾಶರ ಅಷ್ಟೇ ಅಲ್ಲ, ಗುರುಜಿ ವಾಸ್ತು ಆಯ್ತು, ಎಲ್ಲ ಭೃಗುನಂದ ನಾಡಿ ಆಯ್ತು, ನ್ಯೂಮರಾಲಜಿ ಆಯ್ತು, ವಿಳ್ಯದೆಲೆ ಶಾಸ್ತ್ರ ಆಯ್ತು, ನಾನು ಪ್ರತಿಯೊಂದನ್ನ ನಾನು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿದ್ದೇನೆ. ಈಗ ನನ್ನ ದಿನೇಶ್ ಗುರೂಜಿ ಅವರಿಗೆ ನಾನು ಈ ಜನ್ಮದಲ್ಲೆಲ್ಲ ಎಷ್ಟೋ ಜನ್ಮದಲ್ಲಿ ನಾನು ಅವ್ರ ಋಣನ ತೀರ್ಸೋಕ್ ಆಗೋದಿಲ್ಲ. ನನ್ನಂತ ಶಿಷ್ಯರು ತುಂಬಾ ಜನ ಇದ್ದಾರೆ, ಆದ್ರೆ ನಮ್ಮಂತ ಶಿಷ್ಯಂದಿರಿಗೆ ನಮ್ಮ ಗುರುಗಳು ಸಿಕ್ಕಿದಾರಲ್ಲ, ಅದು ಯಾವುದಿಗೆ ಇದಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಸೂರ್ಯನ ಪ್ರತಿರೂಪ ನನ್ನ ದಿನೇಶ್ ಗುರೂಜಿ ಅವರು. ಈಗ ನನ್ನ ಕುಟುಂಬದವರು ಆಯ್ತು, ನನ್ನ ಮನೆತನದವರು ಆಯ್ತು, ನನ್ನ ಬಂಧು ಬಳಗದಲ್ಲಿ ಆಯ್ತು, ಈ ನಕ್ಷತ್ರ ನಾಡಿ ಪ್ರೆಡಿಕ್ಷನ್ ಫಾಲೋ ಮಾಡ್ತಾ ಇದ್ದಾರೆ. ಈಗ ಮದುವೆಗೆ ಮುಹೂರ್ತ ನಾನೇ ಇಟ್ಟಿದ್ದು, ಎಲ್ಲ ಒಂದು ನನ್ನ ಗುರುಜರ್ಗ ಹೇಳಿದ್ದು ವಿದ್ಯೆಯಿಂದ ನಾನು ಹೇಳ್ತಾ ಇರೋದು. ಇಷ್ಟೊಂದು ನಮ್ಗೆ ಜೀರೋದಿಂದ ಹೀರೋ ಮಾಡಿದಂತ ನನ್ನ ದಿನೇಶ್ ಗುರೂಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತೇನೆ ಅಂತ ಈ ನನ್ನ 2 ಮಾತನ್ನ ಮುಗಿಸ್ತೇನೆ. ತುಂಬಾ ಜನ IT ಫೀಲ್ಡ್ ಅಲ್ಲಿ ಇರ್ತೀರಾ, ಅದ್ರ ರಿಸೆಷನ್ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ನಿಮ್ಮ ಜಾಬ್ ಇರುತ್ತಾ ಅಥವಾ ಹೋಗುತ್ತಾ, ಇದೆಲ್ಲದಕ್ಕೂ ಉತ್ತರ ನಿಮ್ಮ ಜಾತಕ. ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ ಜೊತೆಲಿ ಮಾತನಾಡಬಹುದು. ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ವಿದ್ಯುದ್ದಾಮಸಮಪ್ರಭಾಂ ಮೃಗಪತಿ ಸ್ಕಂದಸ್ಫಿತಾಂ ಭೀಷಣಾಂ ಕನ್ಯಾಭಿಃ ಕರವಾಲಕೇಟಬಲದಸ್ತಾವಿರಾಸವಿತಾಂ ಹಸ್ತೈಶ್ಚಕ್ರಧರಾಲಿಕೇಟವಚಿಕಾಂ ಚಾಪಂ ಗುಣಂದರ್ಜನೀಂ ಬಿಭ್ರಾಣಾಮನನಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೇ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಂ ಬಲಂ ಆಯುಷ್ಯಂ ತೇಜಮಾರೋಗ್ಯಂ ದೇಹಿ ಮೇ ಜಗದೀಶ್ವರಿ ದೇಹಿ ಮೇ ಪುರುಷೋತ್ತಮೇ. ಗುರುಗಳೇ, ಇಂದಿನ ವಿಜಯದಶಮಿಯ ವಿಶೇಷ ಸಂಚಿಕೆಯಲ್ಲಿ ತುಂಬಾ ಅದ್ಭುತವಾಗಿ ವಿಜಯದಶಮಿಯ ಹಿನ್ನೆಲೆ ಹಾಗೆ ವಿಶೇಷತೆಯನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಅರ್ಚಕರೇ, ಸಪ್ತಮಾತೃಕೆ ದೇವಾಲಯದ ಪ್ರಧಾನ ಅರ್ಚಕರು ತಾವು, ದಯವಿಟ್ಟು ದೇವಸ್ಥಾನದ ಬಗ್ಗೆ 1-2 ಮಾತು. ಸಪ್ತಮಾತೃಕೆಯರು ಅಂದ್ರೆ ವಿಶೇಷವಾಗಿ ಅಥರ್ವಣ ವೇದದಲ್ಲಿ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು. ಹಿಂದೆ ರಾಕ್ಷಸರ ಸಂಹಾರ ಆಗ್ಬೇಕಾದ್ರೆ ಎಲ್ಲರೂ ಸಹ ಒಂದೊಂದು ದೇವರಿಂದ ಒಂದೊಂದು ಶಕ್ತಿಯನ್ನ ಕಲಿಸ್ಕೊಡ್ತಾರೆ. ಹಾಗಾಗಿ ಮೊದಲನೇದಾಗಿ ಬರುತ್ತೆ ಬ್ರಾಹ್ಮಿಣಿ ಅಂತ ಹೇಳಿ. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ತಥೇಂದ್ರಾಣಿ ಚಾಮುಂಡಾ ಸಪ್ತಮಾತರಹ ಎಂಬುದಾಗಿ. ಅಂದ್ರೆ ಬ್ರಹ್ಮನಿಂದ ಒಂದು ಬಂದಂತಹ ಶಕ್ತಿ ಬ್ರಾಹ್ಮಿಯಾಗಿ ಆವಿರ್ಭವಿಸ್ತು. ಅದೇ ರೀತಿಯಾಗಿ ಮಹೇಶ್ವರನಿಂದ ಬಂದಂತಹ ಶಕ್ತಿ ಮಾಹೇಶ್ವರಿಯಾಗಿ ರೂಪುಗೊಂಡಿರ್ತಕ್ಕಂಥದ್ದು. ಹಾಗೆ ಕೌಮಾರ ಅಂದ್ರೆ ಸುಬ್ರಹ್ಮಣ್ಯನಿಂದ ಬಂದಂತಹ ಶಕ್ತಿ ಕೌಮಾರಿಯಾಗಿ ಬಂದಿರತಕ್ಕಂಥದ್ದು. ಆಮೇಲೆ ವೈಷ್ಣವಿ, ವಿಷ್ಣುವಿನಿಂದ ವೈಷ್ಣವಿ, ಮತ್ತೆ ವರಾಹ ದೇವರಿಂದ ವಾರಾಹಿ, ಅದೇ ರೀತಿಯಾಗಿ ಇಂದ್ರನಿಂದ ಇಂದ್ರಾಣಿ, ಕೊನೆಯದಾಗಿ ಚಾಮುಂಡೇಶ್ವರಿ ಅಂತ ಹೇಳ್ತಾರೆ, ನಾರಸಿಂಹಿ ಅಂತನೂ ಸಹ ಹೇಳ್ತಾರೆ. ಹೀಗೆ ಸಪ್ತಮಾತೃಕೆಯರ ಬಗ್ಗೆ ಇರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪಂಚಮಿಯ ದಿವಸ ಮತ್ತೆ ಅಷ್ಟಮಿಯ ದಿವಸ ವಿಶೇಷವಾಗಿ ಪೂಜೆ ನಡೀತಾ ಇರ್ತಕ್ಕಂಥದ್ದು. ಪ್ರತಿ ಪಂಚಮಿಯಂದು ವಾರಾಹಿ ದೇವರಿಗೆ ಎಮ್ಮೆ ಹಾಲಿನ ಅಭಿಷೇಕ ಇರ್ತಕ್ಕಂಥದ್ದು. ಎಲ್ಲರೂ ಸಹ ಬಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತೇನೆ. ಅರ್ಚಕರೇ, ವಿಜಯದಶಮಿ ಪೂಜಾ ಕರ್ಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ನವೆಂಬರ್ 23, 2023ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಶುರುವಾಗುತ್ತೆ. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ.
ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಜಯದಶಮಿಯ ವಿಶೇಷ ಸಂಚಿಕೆ. ಮತ್ತೆ ನಾಳೆ ಬೆಳಿಗ್ಗೆ 7:30ರಿಂದ 8:30ರವರೆಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಮಿಸ್ ಮಾಡದೆ ಸಿರಿ ಕನ್ನಡ ಚಾನೆಲ್ ನೋಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ನಮಸ್ಕಾರ.